ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಇನ್ಫಾರ್ಮೇಷನ್ನ ಹೇಗೆ ಡಿಸ್ಪ್ಲೇ ಮಾಡೋದು ವಿತ್ ಯೂಸರ್ ಇನ್ಪುಟ್ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು. ಮತ್ತು ನೆಕ್ಸ್ಟ್ ಏನಂದರೆ, ಇದು ನಾನು ನೋಟ್ ಪ್ಯಾಡಲ್ಲಿ ಮಾಡ್ತಾಯಿದ್ದೀನಿ. ನೀವು ನೋಟ್ ಪ್ಯಾಡಲ್ಲಿ ಮಾಡ್ಬೋದು ಅಥವಾ VS ಕೋಡಲ್ಲಿ ಬರೆದು ಎಕ್ಸಿಕ್ಯೂಟ್ ಮಾಡ್ಬೋದು. ನಾನು ನೋಟ್ ಪ್ಯಾಡಲ್ಲಿ ಬರೆದು ಕಮೆಂಟ್ ಪ್ರಾಂಪ್ಟಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಈಗ ಏನಂದರೆ ಯೂಸಿಂಗ್ ಲೂಪ್ಸ್ನ ಯೂಸ್ ಮಾಡ್ತಿದ್ದೀನಿ, ಅಂದರೆ ಫಾರ್ ಲೂಪ್ನ ಯೂಸ್ ಮಾಡ್ತಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ನಿಮಗೆ ಯೂಸ್ಫುಲ್ ಆಗುವಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಕ್ಲಾಸ್ ಕೂಡ ಮಾಡ್ತೀನಿ. ನೆಕ್ಸ್ಟ್ ಏನಿಲ್ಲ ನೋಡಿ, ನಾನು ಇಂಪೋರ್ಟ್ java.util.star ಅನ್ನೋ ಪ್ಯಾಕೇಜ್ನ ಯೂಸ್ ಮಾಡಿದ್ದೀನಿ. ಇದು ನಿಮ್ಮ ಲ್ಯಾಬ್ ಸೆಟ್ಟಲ್ಲಿ ಕೂಡ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಕ್ಲಾಸ್ ಸ್ಟೂಡೆಂಟ್ ಅನ್ನೋದನ್ನು ಯೂಸ್ ಮಾಡಿದ್ದೀನಿ. ಯೂಟಿಲ್ ಪ್ಯಾಕೇಜ್ ಏನಕ್ಕಂದರೆ ಇನ್ಪುಟ್ ಇದು ಏನಂದರೆ ಸ್ಕ್ಯಾನರ್ ಕ್ಲಾಸ್ ಯೂಸ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ. ಕ್ಲಾಸ್ ಸ್ಟೂಡೆಂಟು ಸ್ಕ್ಯಾನರ್ r ನ್ಯೂ ಸ್ಕ್ಯಾನರ್, ರೆಫರೆನ್ಸ್ ವೇರಿಯಬಲ್ನ r ಆಗಿ ತೊಗೊಂಡಿದ್ದೀನಿ. ಸ್ಟ್ರಿಂಗ್ ನೇಮು, ಸ್ಟ್ರಿಂಗ್ ಎನ್ರೋಲ್ಮೆಂಟ್ ID, ಇಂಟ್ sub1 sub2 sub3 ಟೋಟಲ್ ಮಾರ್ಕ್ಸನ್ನು ಟೋಟಲ್ ಮಾಡೋದಕ್ಕೋಸ್ಕರ ಟೋಟಲ್ ಅಂತ ತೊಗೊಂಡಿದ್ದೀನಿ. ಮತ್ತು ಸ್ಟೂಡೆಂಟು ಸ್ಟೂಡೆಂಟ್ ಅನ್ನೋದನ್ನು ನೋಡಿ, ಇಲ್ಲಿ ಮೇಲ್ಗಡೆನೂ ಸ್ಟೂಡೆಂಟ್ ಇದೆ, ಕೆಳಗಡೆನೂ ಸ್ಟೂಡೆಂಟ್ ಇದೆ. ಸ್ಟೂಡೆಂಟ್ ನೇಮ್ ಸೇಮ್ ಇರಬೇಕು, ಅಂದರೆ ಕನ್ಸ್ಟ್ರಕ್ಟರ್ ನೇಮು ಮತ್ತು ಕ್ಲಾಸ್ ನೇಮು ಸೇಮ್ ಇದೆ. ಅದಕ್ಕೋಸ್ಕರ ಕನ್ಸ್ಟ್ರಕ್ಟರ್ ಅದನ್ನು ಅಲ್ಲಿ ರೀಡ್ ಮಾಡಿದ್ದೀನಿ, ರೀಡ್ ಸ್ಟೂಡೆಂಟ್ ಇನ್ಫೋ ಅಂತ. ಇಲ್ಲಿ ಕೆಳಗಡೆ ವಾಯ್ಡ್ ಸ್ಟೂಡೆಂಟ್ ಇನ್ಫೋ ಅನ್ನೋದನ್ನು ಬರ್ತಿದ್ದೀನಿ, ಅಲ್ಲಿ ರೀಡ್ ಇನ್ಫೋ ಅನ್ನೋದಲ್ಲಿ ಕಾಲ್ ಮಾಡ್ತೀನಿ. ನೆಕ್ಸ್ಟ್ ಏನಂದರೆ ಸಿಸ್ಟಮ್ ಔಟ್ ಪ್ರಿಂಟಲ್ಲಿ ಬರೆದು ಇಂಟರ್ ದ ಸ್ಟೂಡೆಂಟ್ ಡೀಟೇಲ್ಸ್ನ ಬರಿತೀನಿ. ಅದನ್ನೇ ಕಾಪಿ ಮಾಡಿದು ನೆಕ್ಸ್ಟ್ ಕೆಳಗೆ ಹಾಕ್ತೀನಿ. ಅಲ್ಲಿ ಇಂಟರ್ ದ ನೇಮ್ ID ಅಂತ ಹಾಕ್ತೀನಿ. ಇಂಟರ್ ದ ID, ಎನ್ವಿರಾನ್ಮೆಂಟ್ ID ಅದು ಮೇಲ್ಗಡೆ ಇರುತ್ತಲ್ಲ, ಅದನ್ನೇ ಕಾಪಿ ಮಾಡ್ತೀನಿ. ಜಸ್ಟ್ ಕಾಪಿ ಮಾಡಿ .next ಅಂತ ಹಾಕ್ತೀನಿ. ಇದು ನಿಮಗೆ ಏನಾದ್ರು ಈ ಕೋಡ್ ಫುಲ್ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನನ್ನ ಚಾನಲ್ ಬಯೋದಲ್ಲೂ ಕೂಡ ಇದೆ. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ಈ ಲ್ಯಾಬ್ ಮ್ಯಾನ್ಯಲ್ ಫುಲ್ ಹಾಕಿದ್ದೀನಿ, ಅಲ್ಲಿಂದ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡಿದ್ದೀನಿ ನೋಡಿ, ಸಿಸ್ಟಮ್ ಔಟ್ ಪ್ರಿಂಟಲ್ಲಿ ಇಂಟರ್ ದ ನೇಮ್ನ ಎಂಟರ್ ಮಾಡಬೇಕು. ಅದಕ್ಕೋಸ್ಕರ next ಲೈನ್ ಕೂಡ ನೀವು ಬರಿಬೋದು. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಆದರೂ ನಾನು ಹೇಳ್ತಾ ಇದ್ದೀನಿ. ನೇಮ್ .next ಲೈನ್, ರೆಫರೆನ್ಸ್ ವೇರಿಯಬಲ್ ಇಟ್ಕೊಂಡು ನೆಕ್ಸ್ಟ್ ಅನ್ನೋದನ್ನು ಹಾಕಿದ್ದೀನಿ. ಸ್ಟ್ರಿಂಗ್ನ ರೀಡ್ ಮಾಡೋದು ಹಾಗೆ. ಇಂಟರ್ ದ ಮಾರ್ಕ್ಸ್, 3 ಮಾರ್ಕ್ಸ್ನ ರೀಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಂಟೀರಿಯರ್ ತೊಗೊಂಡಿರೋದ್ರಿಂದ ಇಂಟರ್ ತೊಗೋಬೇಕು, ಅದಕ್ಕೋಸ್ಕರ ನೆಕ್ಸ್ಟ್ ಇಂಟ್ ಅಂತ ತೊಗೊಂಡಿದ್ದೀನಿ. next int 3 ಸರ್ತಿ ಅದನ್ನೇ ಕಾಪಿ ಮಾಡಿ ಹಾಕಿದ್ದೀನಿ. sub1 sub2 sub3. ಈಗ ಇಲ್ಲೊಂದು ಕಂಡೀಷನ್ನ ಅಪ್ಲೈ ಮಾಡ್ತೀನಿ. ಇದು ನಿಮ್ಮ ಲ್ಯಾಬ್ ಮ್ಯಾನ್ಯಲ್ ಸೊ ಇದೆ, ಅದಕ್ಕೆ ಇಲ್ಲೂ ನಾನು ಅಪ್ಲೈ ಮಾಡ್ತಿದ್ದೀನಿ, ನಿಮ್ಗೆ ಈಸಿ ಆಗಲಿ, ಅರ್ಥ ಆಗುತ್ತೆ ಅಂತ. ಇಲ್ಲಿ ಏನಂದರೆ sub1 > 50 ಆ್ಯಂಡ್ sub2 > 50, sub3 > 50 ಆದರೆ ಟೋಟಲ್ ಆಗಬೇಕು. ಇಲ್ಲ ಎಲ್ಸ್ ಆದರೆ ಟೋಟಲ್ = 0. ಈ 50ಗಿಂತ ಮೇಲಿದ್ದರೆ ಅಷ್ಟು 3 ಸಬ್ಜೆಕ್ಟು ನಿಮಗೆ ಟೋಟಲ್ ಆಗಬೇಕು, ಇಲ್ಲ ಅಂದರೆ ಟೋಟಲ್ ಆಗಬಾರ್ದು. ಸೊ ಇದು ಟೋಟಲ್ = 0 ಅಂತ ಡಿಕ್ಲೇರ್ ಮಾಡಿದೆ. ಅದು ಇದು ಕರ್ಲಿ ಬ್ರೇಸಸ್ನ ಕ್ಲೋಸ್ ಮಾಡಿದೆ. ಈಗ ವಾಯ್ಡ್ ಡಿಸ್ಪ್ಲೇ ಮಾಡಬೇಕಲ್ಲ, ಡಿಸ್ಪ್ಲೇ ಮೆಥಡ್ನ ಬರಿತಿದ್ದೀನಿ. ಸಿಸ್ಟಮ್ ಔಟ್ ಪ್ರಿಂಟಲ್ಲಿನ ಒಳಗಡೆ ಎನ್ರೋಲ್ಮೆಂಟ್ ID ಪ್ಲಸ್ /t ಡಬಲ್ ಕೋಡ್ ಪ್ಲಸ್ ನೇಮ್ /t ಟೋಟಲ್. ಅಂದರೆ ಇದು ನಿಮ್ಗೆ ಕ್ಲೀನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ, ಸೊ ಗ್ಯಾಪ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಬರ್ತಿದ್ದು. ಇಲ್ಲಿ ಡಿಸ್ಪ್ಲೇಲಿ ಅದು ಇದಾಗುತ್ತೆ, ಏನಂದರೆ ಕ್ಯಾಲ್ಕುಲೇಷನ್ ಆಗುತ್ತೆ. ಮೇಲ್ಗಡೆ ಇದ್ದಿದ್ದಲ್ಲ ಇಲ್ಲಿ ಬರುತ್ತೆ, ಡಿಸ್ಪ್ಲೇಗೆ ಬಂದು ಅದನ್ನು ಕೆಳಗಡೆ ಆಮೇಲೆ ಕಾಲ್ ಮಾಡಬೇಕು, ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ. ಇಲ್ಲಿ ಸ್ಕ್ಯಾನರ್ಸ್ ಕ್ಲಾಸ್ನ ಹಾಕಬೇಕಾಗುತ್ತೆ, ಹಾಕ್ತಿದ್ರು ಆಗುತ್ತೆ, ಆದರೂ ಹಾಕಬೇಕಾಗುತ್ತೆ. ಆ್ಯಕ್ಚುಲಿ ಹಾಕಬೇಕು. ಇಲ್ಲಿಗೆ ಸ್ಕ್ಯಾನರ್ ಕ್ಲಾಸ್ ಹಾಕಾದ್ಮೇಲೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನು ಸ್ಟ್ರಿಂಗ್ ಆರ್ಗ್ಸ್ ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಸ್ಟೂಡೆಂಟನ್ನು ಕಾಪಿ ಮಾಡಿ ಅದಕ್ಕೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. bracket = ನ್ಯೂ ಸ್ಟೂಡೆಂಟ್ 3 ಅಂತ ತೊಗೊಂಡಿದ್ದೀನಿ. 3 ಮೆಂಬರ್ಸ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ನೀವು ಎಷ್ಟು ಬೇಕಾದ್ರೆ 5 ಅಂತ ತೊಗೋಬೋದು, 8 ಅಂತ ತೊಗೋಬೋದು. ನಾನು 3 ಮೆಂಬರ್ಸ್ ತೊಗೊಂಡಿದ್ದೀನಿ. ಸೊ ಏನಕ್ಕಂದರೆ ಜಾಸ್ತಿ ಇದ್ದರೆ ತುಂಬ ಲೆಂತ್ ಆಗುತ್ತೆ ಅಂತ. ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ ಈ ಫಾರ್ ಇಂಟ್ i = 0, i <3, i++.
ಫಾರ್ ಲೂಪ್ನ ಹಾಕಿದ್ದೀನಿ. ಐ ಅಂದರೆ ಗ್ರೇಟರ್ ದೆನ್ ಇಸ್ಕೊಂಡು 3 ಅಲ್ಲ, 3ನೇ ತೊಗೊಂಡಿದ್ದೀನಿ. ಎಸ್ ಆಫ್ ಐ ಇಸ್ ನ್ಯೂ ಸ್ಟೂಡೆಂಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಎಸ್ ಆಫ್ ಐಗೆ. ನೆಕ್ಸ್ಟು ಸಿಸ್ಟಮ್ ಔಟ್ ಪ್ರಿಂಟರ್ ಇನ್ನು ಎನ್ವಿರಾನ್ಮೆಂಟ್ ಐ ಡಿ /t ನೇಮ್ /t ಟೋಟಲ್ /t. ಓಕೆ, ಅದನ್ನು ಅಷ್ಟನ್ನು /t ಇಂದ ಬರ್ತಿದ್ದೀನಿ. ಏನಕ್ಕಂದರೆ ಪಕ್ಕ ಬರಲಿ ಅನ್ನೋ ಬಾಕ್ಸ್ ಥರ ಬರಲಿ ಅನ್ನೋದಕ್ಕೋಸ್ಕರ. ಸಾರಿ, ಇದು ವಿಂಡೋ ಬಂತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದನ್ನು ಮತ್ತೆ ಫಾರ್ ಲೂಪ್ನ ಕಾಪಿ ಮಾಡಿ ಮತ್ತೆ ಇಲ್ಲಿ ಡಿಸ್ಪ್ಲೇ ಮಾಡಬೇಕಲ್ಲ, ಎಸ್ ಆಫ್ ಐ ಡಾಟ್ ಡಿಸ್ಪ್ಲೇ ಅಂತ ಹಾಕ್ತೀನಿ. ಅವು ಮೇಲ್ಗಡೆ ಇಲ್ಲಿ ವಾಯ್ಡ್ ಡಿಸ್ಪ್ಲೇಯಲ್ಲಿ ಬರ್ದಿದ್ದೀನಲ್ಲ ಎನ್ರೋಲ್ಮೆಂಟ್ ಐ ಡಿ /t ಅದೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಈ ಡಿಸ್ಪ್ಲೇಲಿ ವರ್ಕ್ ಆಗುತ್ತೆ, ಕಾಲ್ ಆಗುತ್ತೆ ಅಷ್ಟೇ. ಫಂಕ್ಷನ್ ಕಾಲ್ ಅಂತೀರಲ್ಲ ಅದೇ. ನೆಕ್ಸ್ಟ್ ಸ್ಟೂಡೆಂಟ್ ಇನ್ಫೋ ಅಂತ ಇದೆಯಲ್ಲ, ಅದೆಲ್ಲ ಆಯಿತು. ಈಗ ಸ್ಟೂಡೆಂಟ್ ಇನ್ಫೋ ಅನ್ನೋದನ್ನು ನಾನು ಇಲ್ಲಿ ಜಾವಾ ಪ್ರೋಗ್ರೆಸ್ ಅನ್ನೋ ಫೋಲ್ಡರ್ಗೆ ಸೇವ್ ಮಾಡ್ತೀನಿ. ಇಲ್ಲಿ CMD ಅಂತ ಸರ್ಚ್ ಮಾಡ್ತೀನಿ. ಜಾವಾ ಸ್ಟೂಡೆಂಟ್ ಡಾಟ್ ಜಾವಾ ಅಂತ ಹೊಡ್ತೀನಿ. ಒಂದು ಎರರ್ ಇದೆ. ಏನಿಲ್ಲ ಎರರು, ಒಂದು ಎರರ್ ಇದೆ. ಏನಂದರೆ ಆ ಕನ್ಸ್ಟ್ರಕ್ಟರಿಗೆ ನಾನು ಸೆಮಿಕೋಲನ್ ಹಾಕಿದೆ. ಸಾರಿ, ಅಂದರೆ ಫಂಕ್ಷನ್ ಕಾಲ್ ಆಗೋದಲ್ಲ, ಕನ್ಸ್ಟ್ರಕ್ಟರಿಗೆಲ್ಲ ಫಂಕ್ಷನ್ ಕಾಲ್ ಆಗ್ತದೆ, ಅಲ್ಲಿಗೆ ಹಾಕಿದ್ದೀನಿ. ಇಲ್ಲಿ ಏನು ಮಾಡ್ತೀನಿ ನೋಡಿ, ಎಲ್ಲದು ಡೀಟೇಲ್ಸ್ನ ಫಿಲಪ್ ಮಾಡಬೇಕು ಫಸ್ಟು. ಎಲ್ಲದು ಕರೆಕ್ಟಾಗಿ ಫಿಲಪ್ ಮಾಡಿದ ತಕ್ಷಣ 3 ಸತಿ ಕೊಟ್ಟಿದ್ದಲ್ಲ, 3 ಸತಿ ಫಿಲಪ್ ಮಾಡಬೇಕು. ಇಂಟರ್ ದ ಐ ಡಿ, ಇಂಟರ್ ದ ನೇಮ್, ಇಂಟರ್ ದ ಮಾರ್ಕ್ಸ್. ನಾನು ಸುಮ್ಮನೆ ಕೊಡ್ತೀನಿ, ನೀವು ಕ್ಲೀನಾಗಿ ಬೇಕಾದ್ರೆ ಕೊಟ್ಕೊಳ್ಳಿ. ಆಮೇಲೆ ನೋಡಿ ಕ್ಲೀನಾಗಿ ಡಿಸ್ಪ್ಲೇ ಆಗಿದೆ, ಎಲ್ಲ ಕ್ಲೀನಾಗಿ ಆರ್ಡರ್ ವೈಸ್ ಮೇಲೆ ಏನು ಕೊಟ್ಟಿದ್ದೀನೋ ಹಾಗೆ ಬಂದಿದೆ. ನೀವು ಬೇಕಾದ್ರೆ ವೀಡಿಯೋನ ಪಾಸ್ ಮಾಡ್ಕೊಂಡು